ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರುಳಿಯ ದಿನಾಂಕ 22/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 18/1/2023. ಓಂ ನಮಃ ಶಿವಾಯ. ಪುರುಷಾರ್ಥವಿಲ್ಲದೆ ಪ್ರಾರಬ್ಧವಿಲ್ಲ. ದುಃಖದ ಅಲೆಗಳಿಂದ ಪಾರಾಗುವ ವಿಧಾನವನ್ನು ತಿಳಿಸುವ ದುಃಖಹರ್ತ ಸುಖಕರ್ತ ತೀವ್ರ ಪುರುಷಾರ್ಥದ ವಿಧಾನವನ್ನು ತಿಳಿಸುವ ಪರಮ ಶಿಕ್ಷಕ ಶಿವಬಾಬಾ ಮಾತನಾಡುತ್ತಾರೆ. ಒಳ್ಳೆಯದು. ಇಂದು ಬಾಪ್ತಾದ ತಮ್ಮ ಸ್ನೇಹದ ಮೂರ್ತಿಗಳೊಂದಿಗೆ ಮಿಲನ ಆಚರಿಸಲು ಬಂದಿದ್ದಾರೆ. ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಮಕ್ಕಳಿಗೆ ತಂದೆಯ ಮೇಲಿದೆಯೇ? ಎಲ್ಲರಿಗೂ ಇದೆ ತಾನೆ? ಎಲ್ಲರಿಗೂ ಇದೆನಾ? ಅದಕ್ಕೆ ತಂದೆಯ ಬಳಿ ಇಷ್ಟು ಹತ್ತಿರ ಬಂದು ತಲುಪಿದ್ದೀರಿ. ಇಂದು ಎಲ್ಲೆಡೆ ದುಃಖದ ವಾತಾವರಣವಿದೆ. ಆದರೆ ನೀವು ಮಕ್ಕಳು ಮಿಲನದ ಖುಷಿಯಲ್ಲಿ ತೇಲಾಡುತ್ತಿದ್ದೀರಿ. ಮಿಲನದ ಖುಷಿಯಲ್ಲಿ ನೃತ್ಯ ಮಾಡುತ್ತಿದ್ದೀರಿ. ಇಡೀ ವಿಶ್ವವು ಯಾವುದಾದರೊಂದು ಕಾರಣದಿಂದ ದುಃಖದಲ್ಲಿದೆ. ಆದರೆ ನೀವು ಮಕ್ಕಳು ಸುಖ ಸಾಗರನೊಂದಿಗೆ ಮಿಲನ ಆಚರಿಸುತ್ತಿದ್ದೀರಿ. ಯಾರ ಹೃದಯದಲ್ಲಿ ಹೃದಯ ರಾಮ ಇದ್ದಾರೋ ಅವರ ಹೃದಯಕ್ಕೆ ಬಹಳ ಆರಾಮಿದೆ, ಪ್ರೀತಿ ಇದೆ, ಸುಖವಿದೆ, ಶಾಂತಿ ಇದೆ. ಏಕೆಂದರೆ ಹೃದಯ ರಾಮ ಎಂದರೆ ಯಾರು ಹೃದಯಕ್ಕೆ ಆರಾಮ್ ನೀಡುತ್ತಾರೋ, ಯಾರು ಹೃದಯಕ್ಕೆ ತಂಪು ಕೊಡುತ್ತಾರೋ ಅವರು ಹೃದಯ ರಾಮ ಎಂದರೆ. ಯಾವಾಗ ಹೃದಯ ರಾಮ ಹೃದಯದಲ್ಲಿ ಬಂದರು ಆಗ ಹೃದಯ ರೂಪಿ ಪಾತ್ರೆ ಸಂಪೂರ್ಣ ಸ್ವಚ್ಛವಾಯಿತು. ಯಾವಾಗ ಸ್ವಚ್ಛವಾಗುತ್ತದೆಯೋ ಆಗ ದುಃಖ, ಅಶಾಂತಿ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಇದು ಹೃದಯ ರಾಮನ ಪ್ರೀತಿಯಾಗಿದೆ. ಹೃದಯ ರಾಮ ಹೃದಯದಲ್ಲಿ ಬರುತ್ತಾರೆ. ಆದರೆ ಮಕ್ಕಳು ತಮ್ಮ ಹೃದಯದ ಸ್ವಚ್ಛತೆ ಮಾಡಿಕೊಂಡಿದ್ದಾರಾ? ಏಕೆಂದರೆ ಸತ್ಯ ಹೃದಯದವರ ಮೇಲೆ ಸಾಹಿಬ್ ರಾಜಿಯಾಗಿರುತ್ತಾರೆ, ಅಂದರೆ ಶಿವಬಾಬಾ ರಾಜಿಯಾಗಿರುತ್ತಾರೆ. ಒಂದು ವೇಳೆ ಹೃದಯದಲ್ಲಿ ತಂದೆಯ ನೆನಪಿದ್ದರೆ, ತಂದೆಯ ಬಗ್ಗೆ ಪ್ರೀತಿ ಇದ್ದರೆ ಅವರಿಗೆ ದುಃಖದ ಅಲೆ ಬರಲು ಸಾಧ್ಯವಿಲ್ಲ. ನೋಡಿ, ಬ್ರಹ್ಮ ಬಾಬನಿಗೆ ಎಲ್ಲಿ ದುಃಖದ ಅಲೆ ಬರುತ್ತದೆ? ಇಲ್ಲ ತಾನೆ? ಏಕೆ? ಏಕೆಂದರೆ ಹೃದಯದಲ್ಲಿ ಒಬ್ಬ ದಿಲ್ವಾಲ ಹೃದಯ ರಾಮ ಇದ್ದಾರೆ. ಏಕೆಂದರೆ ಹೃದಯದಲ್ಲಿ ಒಬ್ಬ ರಾಮ ಇದ್ದಾರೆ. ಏಕೆಂದರೆ ಒಬ್ಬರೊಂದಿಗೆ ಲಗನ್ ಪಕ್ಕಾ ಇದೆ. ಎಲ್ಲಿ ಒಬ್ಬರೊಂದಿಗೆ ಪ್ರೀತಿ ಇರುತ್ತದೆಯೋ ಅಲ್ಲಿ ದುಃಖದ ಹೆಸರು ಗುರುತು ಸಹ ಇರುವುದಿಲ್ಲ. ಬ್ರಹ್ಮ ಬಾಬಾರವರನ್ನು ನೋಡಿರಿ. ಅವರು ಎಂದಾದರೂ ನಿಮ್ಮ ಬಳಿ ಬಂದು ಇಂದು ನಾನು ಬಹಳ ದುಃಖಿಯಾಗಿದ್ದೇನೆ, ಇಂದು ಮಕ್ಕಳು ನನಗೆ ಹೀಗೆ ಹೇಳಿದರು ಎಂದು ಹೇಳಿದ್ದಾರೆಯೇ? ಹೇಳಿಲ್ಲ. ಇಲ್ಲ ತಾನೆ? ಏನೋ ಹೇಳುತ್ತಾರೆ, ಸದಾ ಖುಷಿಯಾಗಿರಿ, ಉತ್ಸಾಹದಲ್ಲಿರಿ. ಯಾವಾಗ ನಾವು ಪದೇ ಪದೇ ನಾನು ಖುಷಿಯಾಗಿದ್ದೇನೆ ಎಂದು ಹೇಳುತ್ತೇವೆಯೋ ಆಗ ಖುಷಿಯ ಅಲೆ ನಿಮ್ಮನ್ನು ಎಲ್ಲಿಂದಲಾದರೂ ಹುಡುಕಿಕೊಳ್ಳುತ್ತದೆ. ಮತ್ತು ನಾನು ದುಃಖಿಯಾಗಿದ್ದೇನೆ ಎಂದು ಹೇಳಿದರೆ ದುಃಖದ ಅಲೆ ಕೂಡ ಎಲ್ಲಿಂದಲಾದರೂ ನಿಮ್ಮನ್ನು ಹುಡುಕಿಕೊಳ್ಳುತ್ತದೆ ಮತ್ತು ನಿಮ್ಮ ಬಳಿ ಬರುತ್ತದೆ. ತಮ್ಮ ಹೃದಯ ರೂಪಿ ಕನ್ನಡಿಯನ್ನು ನೋಡಬೇಕು. ಆದಿಸೋ ಅಂತ್ಯದ ಕಥೆಯನ್ನು ನೋಡಬೇಕು. ಓಡುತ್ತಿರುವ ಸಮಯದ ವೇಗವನ್ನು ನೋಡಬೇಕು. ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ತಮ್ಮ ಪುರುಷಾರ್ಥವನ್ನು ನೋಡಬೇಕು. ಪುರುಷಾರ್ಥವಿಲ್ಲದೆ ಪ್ರಾರಬ್ಧವಿಲ್ಲ. ಕುಳಿತಲ್ಲೇ ಪ್ರಾರಬ್ಧ ಸಿಗುವುದಿಲ್ಲ. ಪುರುಷಾರ್ಥದಿಂದ ಪ್ರಾರಬ್ಧ ಸಿಗುತ್ತದೆ. ಪುರುಷಾರ್ಥದಿಂದ ಪುರುಷೋತ್ತಮರಾಗುತ್ತೀರಿ. ಆದ್ದರಿಂದ ಎಲ್ಲಾ ಮಕ್ಕಳು ತಮ್ಮನ್ನು ತಾವು ಚೆಕಿಂಗ್ ಮಾಡಿಕೊಳ್ಳಿರಿ. ನನ್ನ ಹೃದಯದಲ್ಲಿ ಹೃದಯ ರಾಮನ ನೆನಪು ಎಷ್ಟು ಸಮಯ ನಿಲ್ಲುತ್ತದೆ? ಸರಿ ತಾನೆ? ಖುಷಿಯಾಗಿದ್ದೀರಾ ಅಥವಾ ದುಃಖಿಯಾಗಿದ್ದೀರಾ? ಒತ್ತಾಯಪೂರ್ವಕವಾಗಿ ಹೇಳಬಾರದು. ಖುಷಿಯಾಗಿದ್ದೀರಾ? ದುಃಖ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಏಕೆಂದರೆ ನಾನು ಖುಷಿಯ ಸಾಗರ ಸಂತಾನ ಆಗಿದ್ದೇನೆ. ಏಕೆಂದರೆ ನಾನು ಖುಷಿಯ ಸಾಗರನ ಸಂತಾನ ಆಗಿದ್ದೇನೆ. ಇಂದು ಬ್ರಹ್ಮ ಬಾಬಾರವರ ದಿನ ಅಲ್ಲವೇ? ನೋಡಿರಿ, ಎಲ್ಲಾ ಕಡೆ ಬ್ರಹ್ಮ ಬಾಬಾರವರನ್ನು ನೆನಪು ಮಾಡಿ ಕಣ್ಣೀರು ಸುರಿಸುತ್ತಾರೆ. ಮತ್ತು ನೀವು ಮಕ್ಕಳು ಮಾತನಾಡುತ್ತಾ ಮಿಲನ ಆಚರಿಸುತ್ತೀರಿ. ಇಡೀ ವಿಶ್ವದಲ್ಲಿ ಎಲ್ಲಾ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ. ಬ್ರಹ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ, ಬನ್ನಿರಿ ಬ್ರಹ್ಮ ಬಾಬಾ ಎಂದು. ಮತ್ತು ನೀವು ಮಕ್ಕಳು ಎಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ. ಬನ್ನಿ ಬ್ರಹ್ಮ ಬಾಬಾ ಎಂದಾಗ ಬಾಬಾ ಏನು ಮಾಡುತ್ತಾರೆ? ಬಂದು ಬಿಡುತ್ತಾರೆ.
ಯಾವಾಗ ಇಷ್ಟು ಸಮಯದಿಂದ ಕರೆಯುತ್ತಿದ್ದೀರೋ, ಇಷ್ಟು ವರ್ಷಗಳಿಂದ ಬಾಬನನ್ನು ಕರೆಯುತ್ತಿದ್ದೀರೋ, ಆಗ ಬಾಬಾ ಬರುವುದಿಲ್ಲವೇ? ಬರುತ್ತಾರೆ. ಎಷ್ಟು ವರ್ಷಗಳಾದವು? ಎಷ್ಟು ವರ್ಷವಾಯಿತು? ಒಂದು ವೇಳೆ ನೀವು ಇಷ್ಟು ವರ್ಷಗಳಿಂದ ಯಾವುದಾದರೂ ಒಂದು ಆತ್ಮನನ್ನು ಆಹ್ವಾನ ಮಾಡಿದರೆ, ಕರೆದರೆ ಅವರು ಬರುವುದಿಲ್ಲವೇ? ಬರುತ್ತಾರೆ ತಾನೆ? ಬರುತ್ತಾರೆ. ಜಗತ್ತಿನಲ್ಲಿಯೂ ಯಾರಾದರೂ ಸಾಧಾರಣ ಆತ್ಮನನ್ನು 1-2 ವರ್ಷ ಕರೆದರೆ ಅವರೂ ಸಹ ಏನು ಮಾಡುತ್ತಾರೆ? ಎಷ್ಟು ಸಾರಿ ಕರೆದಿದ್ದಾರೆ? ಇಂತಹವರು ಕರೆದಿದ್ದಾರೆ ಅಂದರೆ ಒಂದು ಸಾರಿಯಾದರೂ ಹೋಗಬೇಕು ಎನ್ನುತ್ತಾರೆ ಅಲ್ಲವೇ? ಹೀಗೆ ತಾನೆ? ಹಾಗಾದರೆ ತಮ್ಮ ಬಾಬಾರವರನ್ನು ಇಡೀ ಬ್ರಾಹ್ಮಣ ಪರಿವಾರ 50 ವರ್ಷಗಳಿಂದ ಕರೆಯುತ್ತಿದೆ. ಹಾಗಾದರೆ ಬಾಬಾ ಬರುವುದಿಲ್ಲವೇ? ಬರುತ್ತಾರೆ ತಾನೆ? ಬಂದೇ ಬರುತ್ತಾರೆ. ಆದರೆ ಯಾವಾಗ ಬರುತ್ತಾರೋ, ಯಾರು ಕರೆದರೋ ಅವರೇ ಮೋಸ ಕೂಡ ಹೋಗುತ್ತಾರೆ. ಮೋಸ ಏಕೆ ಹೋಗುತ್ತಾರೆ? ನಾವಂತೂ ಬ್ರಹ್ಮ ಬಾಬಾರವರನ್ನು ಕರೆದಿದ್ದೆವು, ಇವರು ಯಾರು ಬಂದರು? ನಾವು ನೋಡಿದಾಗ ಹೇಗಿದ್ದರು, ಆದರೆ ಬಾಬಾ ಈಗ ಬಂದಾಗ ಹೇಗಿದ್ದಾರೆ? ಸದಾ ನೆನಪಿನಲ್ಲಿಡಿ, ಯಾವ ವಿಷಯದ ಆಹ್ವಾನ ಮಾಡಲಾಗುತ್ತದೆಯೋ ಅದು ಅವಶ್ಯವಾಗಿ ಬರುತ್ತದೆ. ನೀವು ಮಕ್ಕಳು ಹೇಳಿದಿರಿ, ಬಾಬಾ ಸ್ವರ್ಗ ಬರಬೇಕು, ತಪಸ್ಸು ಮಾಡುತ್ತೇವೆ. ಸ್ವರ್ಗ ಬಂತು ಅಂದ್ರೆ ಬಂತು. ಹಾಗಾದರೆ ಸ್ವರ್ಗ ಬರುವುದಿಲ್ಲವೇ? ಬರುತ್ತದೆ ತಾನೇ? ಇಷ್ಟು ಬ್ರಾಹ್ಮಣರ ಸಂಕಲ್ಪ, ಇಷ್ಟು ಮಕ್ಕಳ ಸಂಕಲ್ಪ ಎಂದಾದರೂ ವ್ಯರ್ಥವಾಗಲು ಸಾಧ್ಯವಿದೆಯೇ? ಒಂದು ವೇಳೆ ನೀವು ಜಗತ್ತಿನಲ್ಲಿ ಮಳೆಯಾಗಲಿ ಎಂದು ಯಾವುದಾದರೂ ಯಜ್ಞವನ್ನು ಮಾಡಿದರೆ, ಮಳೆಗಾಗಿ 7 ದಿನಗಳ ಯಜ್ಞವನ್ನು ಇಟ್ಟುಕೊಂಡರೆ ಮಳೆ ಬರುತ್ತದೆ ತಾನೆ? ಮಳೆ ಬರುತ್ತದಲ್ಲವೇ? ಬರುತ್ತದೆ. ಯಾವಾಗ ಪ್ರಕೃತಿಯೇ ಇಷ್ಟು ಕೇಳುತ್ತದೆಯೋ ಆಗ ಬಾಬಾ ಕೇಳುವುದಿಲ್ಲವೇ? ದ್ವಾಪರ ಯುಗದಿಂದ ಪ್ರತಿಯೊಬ್ಬರು ಕೂಗಿಕೊಂಡರು, ಹೇ ಭಗವಂತ, ನೀವು ಬನ್ನಿರಿ, ನೀವು ಬಂದು ದುಃಖವನ್ನು ದೂರ ಮಾಡಿರಿ, ಸುಖದಿಂದ ಜೋಳಿಗೆಯನ್ನು ತುಂಬಿಸಿ ಎಂದು ಕರೆದರಲ್ಲವೇ? ಎಲ್ಲರೂ ಕರೆದರು. ಹಾಗಾದರೆ ಬಾಬಾ ಬರಲಿಲ್ಲವೇ? ಬಂದರು. ಕರೆಯುವುದರಿಂದ ಪ್ರತಿಯೊಂದು ಹಾಜರಾಗುತ್ತದೆ. ಸಂಕಲ್ಪ ಪವರ್ಫುಲ್ ಆಗಿರಬೇಕು. ಅದೇ ರೀತಿ ನಮ್ಮ ಬ್ರಹ್ಮ ಬಾಬಾ ಇದ್ದಾರೆ. ನೀವು ಕರೆದು ಅವರು ಬರದೇ ಇರುವುದು ಹೀಗಾಗಲು ಸಾಧ್ಯವಿಲ್ಲ. ಆದ್ದರಿಂದ ಈಗ ನೀವು ಮಕ್ಕಳು ನಿಮ್ಮ ಬ್ರಹ್ಮ ಬಾಬಾರನ್ನು ಕರೆಯಿರಿ ಮತ್ತು ಬ್ರಹ್ಮ ಬಾಬಾರವರೊಂದಿಗೆ ಮಿಲನ ಮಾಡಿರಿ ಮತ್ತು ಪೂರ್ತಿ ನಿಮ್ಮ ಸೇವೆಯ ಚಾರ್ಟ್ ಏನಿದೆಯೋ ಅದನ್ನು ಮುಂದೆ ಹೆಚ್ಚಿಸಬೇಕು. ಅಂದರೆ ಜಾಸ್ತಿ ಸೇವಾ ಚಾರ್ಟ್ ಅನ್ನ ವೃದ್ಧಿ ಮಾಡಬೇಕು. ಸೇವೆಗಾಗಿ ಓಡಬೇಕು, ನಿಲ್ಲಬಾರದು. ಏಕೆಂದರೆ ಈಗ ನಿಂತರೆ ಪೂರ್ತಿ 5,000 ವರ್ಷಗಳ ಡ್ರಾಮಾ ಸೆಟ್ ಆಗುತ್ತದೆ, ರಿಪೀಟ್ ಆಗುತ್ತದೆ. ನಿಲ್ಲಬಾರದು, ಸುಸ್ತಾಗಬಾರದು. ಗುರಿ ಹತ್ತಿರವಿದೆ, ಕೈ ತಲುಪುವಷ್ಟು ಹತ್ತಿರವಿದೆ. ಇಲ್ಲಿ ಒಂದು ವೇಳೆ ನಿಂತು ಬಿಟ್ಟರೆ ವಿಜಯ ಬೇರೆ ಯಾರದ್ದೋ ಆಗುತ್ತದೆ. ಸರಿ ತಾನೆ? ಪುರುಷಾರ್ಥ ಎಷ್ಟರ ಮಟ್ಟಿಗೆ ಮಾಡಬೇಕೆಂದರೆ, ಏನೇ ಆಗಲಿ ನಾನು ಸುಸ್ತಾಗಬಾರದು, ನಾನು ನಿಲ್ಲಬಾರದು, ನಾನು ನನ್ನ ಸಂಕಲ್ಪದವರೆಗೆ ತಲುಪಲೇಬೇಕು. ಈ ಸಂಕಲ್ಪವನ್ನು ಪವರ್ಫುಲ್ ಮಾಡಿಕೊಳ್ಳಬೇಕು. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಮತ್ತೊಂದು ವಾಣಿ. ಮುರಳಿಯ ದಿನಾಂಕ 5/2/2023. ಶಿವ ಬಾಬಾರವರ ವಾಣಿ. ಸಮಯ ಅಮೂಲ್ಯವಾಗಿದೆ, ಇದನ್ನು ಕಳೆದುಕೊಳ್ಳಬೇಡಿರಿ. ಮಕ್ಕಳಿಗೆ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡುವಂತಹ ಭಾಗ್ಯವಿಧಾತ ಶಿವ ಬಾಬಾ ಹೇಳುತ್ತಿದ್ದಾರೆ. ಒಳ್ಳೆಯದು. ಇಂದು ಪ್ರತಿಯೊಬ್ಬ ಮಗುವು ಮಹಾಯಜ್ಞದಲ್ಲಿ ಶಾಮೀಲಾಗಿದ್ದೀರಿ, ಸೇರಿಕೊಂಡಿದ್ದೀರಿ. ರುದ್ರ ಯಜ್ಞದಲ್ಲಿ ಪ್ರತಿಯೊಬ್ಬ ಮಗುವು ತಮ್ಮ ಭಾಗ್ಯವನ್ನು ನೋಡಿರಿ ಮತ್ತು ಭಾಗ್ಯವಿಧಾತ ತಂದೆಯನ್ನು ನೋಡಿರಿ ಹಾಗೂ ಸಮಯದ ಮುಳ್ಳನ್ನು ನೋಡಿರಿ. ಯಜ್ಞದ ಅಂತಿಮ ಗಳಿಗೆಗಳಲ್ಲಿ ನೀವು ಮಕ್ಕಳು ಕುಳಿತಿದ್ದೀರಿ. ಅತ್ಯಂತ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳಾಗಿದ್ದೀರಿ. ಸರ್ವಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳಾಗಿದ್ದೀರಿ. ನೋಡಿ ನಿಮ್ಮ ಭಾಗ್ಯವನ್ನು. ಇಲ್ಲಿ ಕುಳಿತಿರುವ ಯಾರೂ ಸಹ ತಮ್ಮನ್ನು ಸಾಧಾರಣ ಎಂದು ತಿಳಿದುಕೊಳ್ಳಬೇಡಿ. ನೀವು ಭಾಗ್ಯವಿಧಾತನ ದರ್ಬಾರಿಗೆ ಬಂದಿದ್ದೀರಿ. ಯಾರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೋ ಅವರು ಪ್ರತಿಯೊಬ್ಬ ಮಗುವಿನ ಶ್ರೇಷ್ಠಾತಿ ಶ್ರೇಷ್ಠ ಭಾಗ್ಯವನ್ನು ಬರೆಯುತ್ತಾರೆ. ಪ್ರತಿಯೊಬ್ಬ ಮಗುವಿಗೆ
ತಂದೆಯ ಇದೇ ಸಂದೇಶ ಇದೆ. ಮಕ್ಕಳೇ, ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ, ಹೌದು ಅಥವಾ ಎನ್ನುವುದರಲ್ಲಿ, ಪರೀಕ್ಷಿಸುವುದರಲ್ಲಿ. ಒಂದು ವೇಳೆ ಈಗ ಸಮಯ ಕಳೆದುಕೊಂಡರೆ, ಅಂದ್ರೆ ಬಾಬಾ ಹೌದು ಅಲ್ಲೋ, ಬಾಬಾ ಬರ್ತಿದಾರೋ ಇಲ್ಲೋ, ಇದ್ರಲ್ಲೇ ನೀವು ಸಮಯ ಕಳೆದ್ರಿ ಅಂದ್ರೆ ನಿಮ್ಮ ಬಹಳ ಶ್ರೇಷ್ಠ ಭಾಗ್ಯವನ್ನ ಕಳೆದುಕೊಳ್ಳುವಿರಿ. ಕೇವಲ ಮನಸ್ಸಿನಿಂದ ಯೋಚಿಸಿ, ಎಲ್ಲಿ ನಾನು ಆತ್ಮನಿಗೆ ಶಾಂತಿಯ ಅನುಭೂತಿಯಾಗುತ್ತಿದೆಯೋ, ಪ್ರೇಮದ ಅನುಭೂತಿಯಾಗುತ್ತಿದೆಯೋ, ಎಲ್ಲಿ ನಾನು ಆತ್ಮನಿಗೆ ಸತ್ಯಜ್ಞಾನದ ಅನುಭೂತಿಯಾಗುತ್ತಿದೆಯೋ, ಒಬ್ಬ ಸತ್ಯ ಪರಮಪಿತನ ಅನುಭೂತಿಯಾಗುತ್ತಿದೆಯೋ, ಹಾಗಾದರೆ ನನ್ನ ಮಾರ್ಗ ಸರಿಯಾಗಿದೆ. ಆದುದರಿಂದ ಪ್ರತಿಯೊಬ್ಬ ಮಗುವು ತಮ್ಮ ಭಾಗ್ಯವನ್ನು ನೋಡಲಿ, ಏಕೆಂದರೆ ತಂದೆಯೂ ಸಹ ಹೋಗುವ ಸಮಯ ಬಂದಿದೆ. ಯಾರು ಹೀಗೆ ಯೋಚಿಸಬಾರದು. ಬಾಬನ ಕಾರ್ಯ ಪೂರ್ಣವಾಯಿತೇನು? ತಂದೆಯ ಕಾರ್ಯ ಎಂದಿಗೂ ಅಪೂರ್ಣವಾಗುವುದಿಲ್ಲ. ತಂದೆ ಎಂದಿಗೂ ತಮ್ಮ ಕರ್ತವ್ಯವನ್ನು ಅಪೂರ್ಣವಾಗಿ ಬಿಡುವುದಿಲ್ಲ. ತಂದೆಯ ಮೆಜಾರಿಟಿ ಕಾರ್ಯ ಆಗಿದೆ. ಈಗ ಈ ಗಳಿಗೆ ಎಲ್ಲರಿಗೂ ಇದೆ. ಸಂಪೂರ್ಣ ವಿಶ್ವಕ್ಕೆ ಕೇವಲ ಸಾಕ್ಷಾತ್ಕಾರವಾಗುವುದು ಮತ್ತು ತನ್ನಷ್ಟಕ್ಕೆ ತಾನೇ ತಂದೆಯ ಕಾರ್ಯ ಸಂಪನ್ನವಾಗುತ್ತದೆ. ಆದರೆ ನೀವು ಮಕ್ಕಳು ಭಾಗ್ಯಶಾಲಿಯಾಗಿದ್ದೀರಿ. ಇಂದು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಇಂದು ಸನ್ಮುಖದ ಮಿಲನ ಮೇಳವನ್ನು ಆಚರಿಸುತ್ತಿದ್ದೀರಿ. ಏಕೆಂದರೆ ಕೇವಲ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರು ಪರಮಧಾಮದಲ್ಲಿ ಕುಳಿತು ಬಿಡುತ್ತಾರೆ. ಮಿಲನ ಆಚರಿಸುವವರು ಪರಮಧಾಮದಿಂದ ಬಂದು ಸ್ವರ್ಗದಲ್ಲಿ ಬರುತ್ತಾರೆ. ಅಂದ್ರೆ ಯಾರು ಕೇವಲ ಸಾಕ್ಷಾತ್ಕಾರದ ಆಸೆ ಇಟ್ಕೊಳ್ತಾರೆ ಅವ್ರು ಕೇವಲ ಪರಂಧಾಮದಲ್ಲಿ ಕುತ್ಕೊಳ್ತಾರೆ. ಯಾರಿಗೆ ಬಾಬನ ಆಸೆ ಇದೆ, ಬಾಬನ ಮಿಲನದ ಆಸೆ ಇದೆ, ಅವರು ಸ್ವರ್ಗದಲ್ಲಿ ಬರ್ತಾರೆ. ಚಮತ್ಕಾರ ನೋಡುವವರು ಕೇವಲ ಪರಮಧಾಮದಲ್ಲಿಯೇ ಕುಳಿತುಕೊಳ್ಳುತ್ತಾರೆ. ಮತ್ತು ತಂದೆಯಂತೂ ಮುಕ್ತಿ ಜೀವನ್ಮುಕ್ತಿಯ ದಾತ ಆಗಿದ್ದಾರಲ್ಲವೇ. ಮಕ್ಕಳು ಏನನ್ನು ಬಯಸುತ್ತಾರೋ, ಇಂದು ಎಲ್ಲರೂ ಸಂಕಲ್ಪ ಮಾಡಿ, ಮುಕ್ತಿ ಬೇಕೇ ಅಥವಾ ಜೀವನ್ಮುಕ್ತಿ ಬೇಕೇ ಎಂದು. ಜೀವನ್ಮುಕ್ತಿಯೇ. ಈ ಚಕ್ರ ನೋಡಿರಿ, ಜೀವನ್ಮುಕ್ತಿಯ ಅರ್ಥ ಏನಾಗುತ್ತದೆ? ಈ ಜೀವನದಿಂದ ಮುಕ್ತಿ ಎಂದೇ. ಜೀವನ್ಮುಕ್ತಿಯ ಅರ್ಥವಾಗಿದೆ ಯಾರು ಈಗ ಜೀವನ ಬಂಧನದಲ್ಲಿ ಸಿಲುಕಿದ್ದಾರೋ ಈ ಬಂಧನದಿಂದ ಬಿಡುಗಡೆ ಪ್ರಾಪ್ತಿಯಾಗುವುದು. ಮತ್ತು ಮುಕ್ತಿ ಅರ್ಥಾತ್ ಎಷ್ಟೆಲ್ಲ ಕೆಡುಕುಗಳು, ಕೊರತೆ, ಬಲಹೀನತೆಗಳು ಇವೆಯಲ್ಲವೇ, ಅವುಗಳೆಲ್ಲದರಿಂದ ಮುಕ್ತಿ ಆಗುತ್ತದೆ. ಆಗ ಜೀವನದಲ್ಲಿ ಏನು ಬರುತ್ತದೆ? ಸುಖ ಶಾಂತಿ ಬರುತ್ತದೆ, ಪ್ರೇಮ ಬರುತ್ತದೆ. ಜೀವನ್ಮುಕ್ತಿಯ ಅನುಭವವನ್ನು ಪ್ರತಿಯೊಬ್ಬ ಮಗುವು ಇಲ್ಲಿ ಈ ಸಂಸಾರದಲ್ಲಿ ತಂದೆಯ ನೆನಪಿನಲ್ಲಿದ್ದುಕೊಂಡೇ ಮಾಡುತ್ತಾರೆ. ಏಕೆಂದರೆ ಎಲ್ಲಿಯವರೆಗೆ ಜೀವನ್ಮುಕ್ತಿಯ ಅನುಭವ ಆಗುವುದಿಲ್ಲವೋ ಅಲ್ಲಿಯವರೆಗೆ ಜೀವನ್ಮುಕ್ತಿಗೆ ಹೋಗಲು ಸಾಧ್ಯವಿಲ್ಲ. ಈಗ ಸಮಯ ಬಹಳ ಕಡಿಮೆ ಇದೆ. ಪ್ರತಿಯೊಬ್ಬ ಮಗುವು ನನ್ನದು ನಿನ್ನದು ಎನ್ನುವುದರಲ್ಲಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು. ಸಮಯವನ್ನು ಸಫಲ ಮಾಡಿಕೊಳ್ಳಿ. ಏಕೆಂದರೆ ಬ್ರಹ್ಮ ತಂದೆ ಅರ್ಥಾತ್ ವಿಷ್ಣುವಿನ ರಾಜ್ಯದಲ್ಲಿ ಬರಬೇಕಿದೆ, ಮಹಾಲಕ್ಷ್ಮಿಯ ರಾಜ್ಯದಲ್ಲಿ ಬರಬೇಕಿದೆ. ಆಗ ಮಹಾಲಕ್ಷ್ಮಿಯ ರಾಜ್ಯದಲ್ಲಿ ಬರುವವರು ಎಂದಿಗೂ ಪರಸ್ಪರ ಜಗಳವಾಡುವುದಿಲ್ಲ. ನರನಿಂದ ನಾರಾಯಣನಾಗುವವರು ಎಂದಿಗೂ ಪರಸ್ಪರ ಜಗಳವಾಡುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮಗುವು ಚೆಕ್ ಮಾಡಿಕೊಳ್ಳಿ, ನಾನು ಯಾರು ಮತ್ತು ಎಲ್ಲಿಗೆ ಹೋಗುವವನಿದ್ದೇನೆ. ಒಳ್ಳೆಯದು. ಬಾಬಾರವರಿಗೆ ಎಲ್ಲರ ವತಿಯಿಂದ ಹೂಗುಚ್ಛವನ್ನು ಕೊಡಲಾಯಿತು. ಒಳ್ಳೆ ಪರಿಶ್ರಮ ಪಟ್ಟಿದ್ದೀರಿ, ಆದರೆ ಮುಂದೆ ಇದಕ್ಕಿಂತಲೂ ಒಳ್ಳೆಯದು ಮಾಡಬೇಕಿದೆ. ನಂತರ ಮಧುರ ಬಾಬಾರವರು ಎಲ್ಲರಿಗೂ ತಮ್ಮ ಆತ್ಮಿಕ ದೃಷ್ಟಿಯಿಂದ ಭರ್ಪೂರ್ ಮಾಡಿದರು. ವರದಾನ: ಪ್ರಫುಲ್ಲಿತ ಆತ್ಮಭವ. ನೀವು ಮಕ್ಕಳ ವಿಶೇಷ ಕರ್ತವ್ಯವೇನು? ತಂದೆಯ ನೆನಪು ಮತ್ತು ಸೇವೆ. ಏಕಮತ ಮತ್ತು ಏಕರಸ ಸ್ಥಿತಿಯಲ್ಲಿರುತ್ತಾ ಒಂದೇ ಕಾರ್ಯದಲ್ಲಿ ತೊಡಗಿರುವ ಆತ್ಮರು ಸ್ವಯಂ ಸದಾ ಪ್ರಫುಲ್ಲಿತರಾಗಿರುತ್ತಾರೆ ಮತ್ತು ಧರಣಿಯನ್ನು ಸಹ ಫಲದಾಯಕವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಸದಾ ಒಬ್ಬರ ಲಗನ್ನಲ್ಲಿ ಮಗ್ನರಾಗಿರಿ ಮತ್ತು ನಿರ್ವಿಘ್ನರಾಗಿರಿ. ಆಗ ಸದಾ ಪ್ರಫುಲ್ಲಿತರಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.